ನಾಗೇಂದ್ರ ಬಾಬು ಮಾತಾಡ್ತೀನಿ. ನಾಗೇಂದ್ರ ಬಾಬು ಜಸ್ಟ್ ಪಾಯಿಂಟ್ 11A ನಲ್ಲಿ ಗುಂಡಿಯ ಉತ್ಖನನ ಅಂತ್ಯ ಆಗಿದೆ. ಶೋಧ ಮುಗಿಸಿ ಆಗ್ಲೇ ಹೇಳಿದೆ ನಾನು, ಶೋಧ ಮುಗಿಸಿ ಕಾಡಿನಿಂದ ವಾಪಸ್ ಹೋಗಿದ್ದಾರೆ ತನಿಖಾ ತಂಡ. ನಿಗೂಢ ವ್ಯಕ್ತಿಯ ಜೊತೆ ತೆರಳಿದ ಎಸ್ಐಟಿ ಅಧಿಕಾರಿಗಳು 11A ನಲ್ಲಿ ಗುಂಡಿಯ ಉತ್ಖನನ ಕಾರ್ಯ ಅಂತ್ಯ ಆಗಿದೆ. ಶೋಧ ಮುಗಿಸಿ ವಾಪಸ್ ಹೋಗಿದ್ದಾರೆ. ನಾನು ಆಗ್ಲೇ ಹೇಳಿದೆ, ಅವರೆಲ್ಲ ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು ಅವರೆಲ್ಲ ಬರೋದನ್ನ ಲೈವ್ ತೋರಿಸಿದ್ರು. ಆ ಸಮಯದಲ್ಲಿ ಅವರೆಲ್ಲರೂ ಕೂಡ 11A ನಲ್ಲಿ ಉತ್ಖನನ ಮುಗಿಸಿ ಅಲ್ಲಿಂದ ವಾಪಸ್ ಹೋಗಿದ್ದಾರೆ. ಬೆಳ್ತಂಗಡಿ ಕಡೆಗೆ ಹೋಗಿದ್ದಾರೆ ಅನ್ನೋದ್ರ ಬಗ್ಗೆ ನಾಗೇಂದ್ರ ಬಾಬು ಹೇಳ್ತಾ ಇದ್ರು. ನಿಗೂಢ ವ್ಯಕ್ತಿಯ ಜೊತೆಗೆ ಎಸ್ಐಟಿ ಅಧಿಕಾರಿಗಳು ತೆರಳಿದ್ದಾರೆ. ಪಾಯಿಂಟ್ 11A ನಲ್ಲಿ ಗುಂಡಿಯ ಉತ್ಖನನ ಅಂತ್ಯ ಆಗಿದೆ. ಶೋಧ ಮುಗಿಸಿ ಕಾಡಿನಿಂದ ಹೊರಬಂದ ಸಿಬ್ಬಂದಿ ಈಗ ಆ ವ್ಯಕ್ತಿಯನ್ನ, ಮುಸುಕುದಾರಿಯನ್ನ ಕರೆದುಕೊಂಡು ಹೋಗಿದ್ದಾರೆ. ಬೆಳ್ತಂಗಡಿಯ ಎಸ್ಐಟಿ ಕಚೇರಿ ಕಡೆಗೆ ಕರೆದುಕೊಂಡು ಹೋಗಿದ್ದಾರೆ ಅನ್ನುವ ವಿಚಾರ ಈಗ ತಿಳಿದು ಬಂದಿದೆ. ನಾಗೇಂದ್ರ ಬಾಬು ಸಂಪರ್ಕದಲ್ಲಿ. ನಾಗೇಂದ್ರ ಬಾಬು, ಈಗ ಈ ದೂರುದಾರನಿಗೆ ಅಥವಾ ದೂರುದಾರ ಶವವನ್ನ ಹೂತು ಹಾಕಿದ್ದಾನೆ ಅನ್ನೋದಕ್ಕೆ ಮತ್ತೊಬ್ಬ ಸಾಕ್ಷಿದಾರ ಈಗ ದೂರುದಾರನ ಪರವಾಗಿ ಬಂದಿರೋದು, ಆತನ ವಿಚಾರಣೆ ನಡೀತಾ ಇದೆ. ನಾಗೇಂದ್ರ ಬಾಬು ಇದ್ದಾರೆ, ಹಾಗೆ ನಮ್ಮ ದಕ್ಷಿಣ ಕನ್ನಡದ ಪ್ರತಿನಿಧಿ ದಿನೇಶ್ ಕಾಶಿಪಟ್ನ ಕೂಡ ಜೊತೆಗಿದ್ದಾರೆ. ನಾನು ಮೊದಲು ನಾಗೇಂದ್ರ ಬಾಬು ಮಾತಾಡ್ತೀನಿ. ನಾಗೇಂದ್ರ ಬಾಬು, ಓವರ್ ಟು ಯು. ಏನೇನ್ ಡೆವಲಪ್ಮೆಂಟ್ ಆಗ್ತಾ ಇದೆ ಈ ಕ್ಷಣಕ್ಕೆ ನಾಗೇಂದ್ರ ಬಾಬು? ರಂಜಿತ್, ಈಗ ಸಿಕ್ಕಿರುವಂತಹ ಅಪ್ಡೇಟ್ ನ ಪ್ರಕಾರ ಇವತ್ತು 11A ಪಾಯಿಂಟ್ ನಲ್ಲಿ ಉತ್ಖನನ ಕಾರ್ಯ ಮಾಡಿದಂತಹ ಎಸ್ಐಟಿ ತನಿಖಾ ತಂಡಕ್ಕೆ ಯಾವುದೇ ರೀತಿಯಾದಂತಹ ಕುರುಗಳು ಸಿಕ್ಕಿಲ್ಲ ಅನ್ನೋ ಮಾಹಿತಿ ಈಗ ಲಭ್ಯವಾಗ್ತದೆ. ಪ್ರಮುಖವಾಗಿ ಇವತ್ತು 3 ಅಡಿ ಆಳವನ್ನ ಅಗೆಯುವಂತ ಕೆಲಸವನ್ನ ಮಾಡ್ತಾರೆ. ಆದ್ರೆ 3 ಅಡಿ ಆಳವನ್ನ ಅಗೆದಾಗ ಅಲ್ಲಿ ಯಾವುದೇ ರೀತಿಯಾದಂತಹ ಕುರುಹುಗಳು ಪತ್ತೆಯಾಗಿಲ್ಲ. ಇನ್ನೂ 3 ಅಡಿ ಅಗೆಯಬೇಕು ಅಂತೇಳಿ ಆ ದೂರುದಾರ ಮನವಿಯನ್ನ ಮಾಡಿಕೊಂಡಾಗ ಒಟ್ಟು ಮತ್ತೊಂದು ಅಡಿಯನ್ನ ಅಗೆದಾಗ ಅಲ್ಲಿ ಏನು ಕೂಡ ಪತ್ತೆಯಾಗೋದಿಲ್ಲ. ಒಟ್ಟು 4 ಅಡಿ ಆಳವನ್ನ ಇವತ್ತು ಅಗೆದು ನೋಡಿದಾಗ ಅಲ್ಲಿ ಯಾವುದೇ ರೀತಿಯಾದಂತಹ ಅಸ್ಥಿ ಪಂಜರಗಳಾಗ್ಲಿ ಅಥವಾ ಕುರುಹುಗಳಾಗ್ಲಿ ಪತ್ತೆ ಆಗಿಲ್ಲ ಅನ್ನುವ ಎಕ್ಸ್ಕ್ಲೂಸಿವ್ ಮಾಹಿತಿ ಈಗಷ್ಟೇ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ನೋಡಿ, ಈಗ ನಾನು ತೋರಿಸ್ತಾ ಇದ್ದೀನಿ ಒಂದು ಕಾರ್ಯಾಚರಣೆಗೆ ಬಳಕೆ ಮಾಡಿದಂತಹ ಎಲ್ಲಾ ಸಲಕರಣೆಗಳನ್ನ ನಾವಿಲ್ಲಿ ತೋರಿಸ್ತಾ ಇದೀವಿ. ನೋಡಿ, ಪ್ರಮುಖವಾಗಿ 2 ಉಪ್ಪು ಮೂಟೆಗಳನ್ನ ಕೂಡ ಈಗ ಅಲ್ಲಿ ನಾವು ನೋಡ್ತಾ ಇದೀವಿ. ಮೊನ್ನೆ 4 ಉಪ್ಪು ಮೂಟೆಗಳನ್ನ ತೆಗೆದುಕೊಂಡು ಹೋಗಲಾಗಿತ್ತು. ಅದರಲ್ಲಿ 2 ಉಪ್ಪು ಮೂಟೆಯನ್ನ ಬಳಕೆ ಮಾಡಿದ್ದು, ಇದನ್ನ ಇವತ್ತು ಆ 2 ಮೂಟೆಯನ್ನ ವಾಪಸ್ ತಂದಿರೋದನ್ನ ನಾವಿಲ್ಲಿ ಗಮನಿಸ್ತಾ ಇದೀವಿ. ಅಲ್ಲಿ ಆ ಉತ್ಖನನ ನಡೆಯುವಂತಹ ಜಾಗದಲ್ಲಿ ಅಲ್ಲಿಗೆ ಬಳಸುವಂತ ಎಲ್ಲಾ ವಸ್ತುಗಳನ್ನ, ಸಾಮಗ್ರಿಗಳನ್ನ ಇಲ್ಲಿ ಈಗ ಹೊರಗಡೆ ತಂದು ಇಟ್ಟಿರುವಂತಹ ದೃಶ್ಯವನ್ನ ಗಮನಿಸ್ತಾ ಇದ್ವಿ. ಈಗ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಆ ಮುಸುಕುದಾರಿಯನ್ನ ವಾಪಸ್ ಬೆಳ್ತಂಗಡಿಯ ಎಸ್ಐಟಿ ಕಚೇರಿಗೆ ಕರೆದುಕೊಂಡು ಹೋಗಿದ್ದಾರೆ ಅನ್ನುವ ಮಾಹಿತಿ ಸಿಗ್ತಾ ಇದೆ. ನೋಡಿ, ಇಲ್ಲಿ 4 ಗಂಟೆ ಆಗ್ತಾ ಬರ್ತಾ ಇದೆ. ಇನ್ನೂ 2 ಗಂಟೆ ಕಾಲಾವಕಾಶ ಇತ್ತು. 13ನೇ ಪಾಯಿಂಟ್ಗೆ ಹೋಗಿ ಅಲ್ಲೂ ಕೂಡ ಉತ್ಖನನ ಕಾರ್ಯವನ್ನ ಮಾಡುವ ಚಾನ್ಸಸ್ ಇದೆ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ನೇರವಾಗಿ ಆತನನ್ನ ಕರೆದುಕೊಂಡು ಬರುವಂತಹ ಎಸ್ಐಟಿ ತನಿಖಾ ತಂಡ ವಾಪಸ್ ಆತನನ್ನ ಬೆಳ್ತಂಗಡಿಗೆ ಕರೆದುಕೊಂಡು ಹೋಗಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತದೆ. ಆ ಮೂಲಕ ಇವತ್ತು ನಡೆಸಿದಂತಹ ಉತ್ಖನನ ಕಾರ್ಯದಲ್ಲಿ ಯಾವುದೇ ರೀತಿಯಾದಂತಹ ಕುರುಹುಗಳು ಪತ್ತೆ ಆಗಿಲ್ಲ ಅನ್ನೋ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ರಂಜಿತ್, ನಾಗೇಂದ್ರ ಬಾಬು, ನಿಮ್ ಹಿಂದೆ ಬಹುಶಃ ಅವರು ಅಲ್ಲಿ ಗುಂಡಿಯನ್ನ ತೋಡದವ್ರಂತ ಅನ್ಸುತ್ತೆ. ನಾಗೇಂದ್ರ ಬಾಬು ಅವ್ರನ್ನ ಮಾತಾಡಿಸಬಹುದಾ? ದಿನೇಶ್, ನೀವು ಕೂಡ ಲೈವ್ ಅಲ್ಲಿ ಇದ್ದೀರಿ. ದಿನೇಶ್, ನೀವು ಕೂಡ ಫ್ರೇಮ್ ಅಲ್ಲಿ ಇದ್ದೀರಿ. ಅವ್ರನ್ನ ಮಾತಾಡಿಸಬಹುದಾ? ನಿಮ್ ಹಿಂದೆ ಇದಾರೆ ನೋಡಿ, ಅವರು ಪಂಚೆ ಉಟ್ಕೊಂಡಿದಾರಲ್ಲ, ಅವರು ಗುಂಡಿ ತೆಗ್ದವ್ರಂತ ಅನ್ಸುತ್ತೆ. ಅವ್ರನ್ನ ಮಾತಾಡಿಸಬಹುದಾ? ನಾವು ಆಗ್ಲೇ ಪ್ರಯತ್ನವನ್ನ ಪಟ್ವಿ, ಆದ್ರೆ ಅವರು ಮಾತಾಡೋದಕ್ಕೆ ಮುಂದೆ ಬರಲಿಲ್ಲ. ಅವರು ಸಮಸ್ಯೆ ಆಗುತ್ತೆ, ನಾವು ಮಾತಾಡೋದಿಲ್ಲ ಅಂತ ಹೇಳಿ ಅವರು ನಮ್ಮನ್ನ ದೂರ ಕಳಿಸುವಂತ ಕೆಲಸವನ್ನ ಕೂಡ ಮಾಡಿದ್ರು. ಮತ್ತೊಂದು ಕಡೆಗೆ ನನ್ನೊಂದಿಗೆ ನನ್ನ ಸಹೋದರಿ ನಮ್ಮ ಮಂಗಳೂರು ಪ್ರತಿನಿಧಿ ದಿನೇಶ್ ಕೂಡ ಇದ್ದಾರೆ. ದಿನೇಶ್, ಇಲ್ಲಿನ ಪ್ರತಿಯೊಂದು ಅಪ್ಡೇಟ್ ಗಳನ್ನ ಕ್ಷಣ ಕ್ಷಣಕ್ಕೆ ಇಲ್ಲಿ ನಮ್ಮ ವೀಕ್ಷಕರಿಗೆ ತಲುಪಿಸುವಂತ ಕೆಲಸವನ್ನ ನಮ್ಮ ದಿನೇಶ್ ಮಾಡ್ತಾರೆ. ಪ್ರಮುಖವಾಗಿ ಇವತ್ತು ಬೆಳ್ತಂಗಡಿಗೆ ಮತ್ತೊಬ್ಬ ಅಪರಿಚಿತ ವ್ಯಕ್ತಿ ಕೂಡ ಪ್ರತ್ಯಕ್ಷಗೊಂಡಿರುವ ಬಗ್ಗೆ ಕೂಡ ಅವರು ಬ್ರೇಕಿಂಗ್ ಅನ್ನ ಕೊಟ್ಟಿದ್ರು. ಈಗ ಅದರ ಬಗ್ಗೆ ನಾನು ಅವರಿಂದ ನಮ್ಮ ವೀಕ್ಷಕರಿಗೆ ಮಾಹಿತಿ ಕೊಡಿಸುವಂತ ಕೆಲಸವನ್ನು ಮಾಡ್ತೀವಿ. ದಿನೇಶ್, ಇವತ್ತು ಬೆಳ್ತಂಗಡಿ ಎಸ್ಐಟಿಗೆ ಮತ್ತೊಬ್ಬ ಮುಸುಕುದಾರಿ ಅಂದ್ರೆ ಅಪರಿಚಿತ ವ್ಯಕ್ತಿ ಆಗಮಿಸ್ತಾನೆ. ಆತ ಯಾರು? ಆತ ಇವತ್ತು ಪ್ರತ್ಯಕ್ಷ ಆಗಿರೋದು ಯಾವ ಕಾರಣಕ್ಕೋಸ್ಕರ? ಮೊನ್ನೆ ಒಬ್ರು ಬಂದಿದ್ರು, ಅವರೇನಾ ಇವರು ಅಥವಾ ಈತನೇ ಬೇರೆಯವನ ಅನ್ನೋದ್ರ ಬಗ್ಗೆ ಮಾಹಿತಿ.
ಇದು ಮತ್ತೊಬ್ಬ ವ್ಯಕ್ತಿ ಅಂತ ಹೇಳಲಾಗ್ತಿದೆ. ಅಂದ್ರೆ ಈತ ಕೂಡ ಒಬ್ಬ ದೂರುದಾರ. ಅಂದ್ರೆ ಆತ ಏನಿದ್ದಾನೆ, ಈತ ಹೂತಾಕುವಂತ ವ್ಯಕ್ತಿ ಏನಿದ್ದಾನೆ, ಆತನ ಜೊತೆ ಸಹಾಯಕ್ಕೆ ಕೆಲಸ ಮಾಡ್ತಾ ಇದ್ದಂತ ವ್ಯಕ್ತಿ ಅಂತ ಹೇಳಲಾಗ್ತಿದೆ. ಸದ್ಯ ಆತ SIT ಕಚೇರಿ ಬೆಳ್ತಂಗಡಿಗೆ ಬಂದಿದ್ದಾನೆ. ಅಲ್ಲಿ ಒಂದಷ್ಟು ತನ್ನಲ್ಲಿರುವಂತಹ ಮಾಹಿತಿಗಳನ್ನ SIT ಅಧಿಕಾರಿಗಳ ಮುಂದೆ ಹಂಚಿಕೊಳ್ತಾ ಇದ್ದಾನೆ. ಜೊತೆಗೆ SIT ಅಧಿಕಾರಿಗಳು ಕೂಡ ಆತನನ್ನು ವಿಚಾರಣೆ ಮಾಡ್ತಾ ಇರುವಂತದ್ದು. ಇವತ್ತು ಬೆಳಗಿನಿಂದಲೇ ಕೂಡ ಬಹಳಷ್ಟು ಬೆಳವಣಿಗೆ ಕೂಡ SIT ಕಚೇರಿಯಲ್ಲಿ ಪ್ರಮುಖವಾಗಿ ದಿನೇಶ್ ಒಂದು ಪ್ರಶ್ನೆ ಸಾಮಾನ್ಯವಾಗಿ ಕಾಡೋದೇನಂತಂದ್ರೆ, ಈಗ ಈತ ಕೊಟ್ಟಿರುವಂತಹ ದೂರಿನ ಹಿನ್ನೆಲೆಯಲ್ಲಿ ಉತ್ಖನನ ಕಾರ್ಯಗಳು ನಡೀತಾ ಇದೆ. ಈಗ ಮತ್ತೊಬ್ಬ ವ್ಯಕ್ತಿ ಮೊನ್ನೆ ಬಂದಿದ್ರು, ಆತನು ಕೂಡ ನಾನು 15 ವರ್ಷದ ಹಿಂದೆ ನಾನು ಕೂಡ ಕಣ್ಣಾರ ನೋಡಿದ್ದೆ, ನಾನು ಜೀವಂತ ಸಾಕ್ಷಿ, ನಾನು ಕೂಡ ತೋರಿಸ್ತೀನಿ ಅಂತೇಳಿ ಆತ ಕೂಡ ದೂರನ್ನ ಕೊಡುವಂತ ಕೆಲಸವನ್ನ ಮಾಡಿದ್ರು. ಇವತ್ತು ಮತ್ತೊಬ್ಬ ನಾನು ಕೂಡ ಆತನ ಜೊತೆಯಲ್ಲಿ ಇದ್ದೆ ಅಂತ ಹೇಳಿ ಆತ ಬಂದಿರೋದು ಎಲ್ಲೋ ಒಂದ್ ಕಡೆ ಈ ದೂರುದಾರರಿಗೆ ಒಂದು ರೀತಿಯಲ್ಲಿ ಬಾಹ್ಯ ಬೆಂಬಲ ಸಿಕ್ಕಂತಾಗತ್ತಾ? ಹೌದು. ಅಂದ್ರೆ ಮೊನ್ನೆಯಿಂದಲೂ ಕೂಡ ಸಾಕಷ್ಟು ಜನ ಬರ್ತಾ ಇದ್ದಂತದ್ದು. ಅಂದ್ರೆ ಸಹಾಯವಾಣಿ ಆರಂಭಿಸಿದಂತಂದ್ರೂ ಕೂಡ ಸಾಕಷ್ಟು ದೂರುಗಳು ಕೇಳಿ ಬಂದಿತ್ತು. ಆ ಬಳಿಕ ಜಯಂತ್ ಅನ್ನೋರು ಬಂದು ಒಂದು ಪ್ರಕರಣದ ಬಗ್ಗೆ ದೂರು ನೀಡಿದ್ರು. ಅವರನ್ನ ದೂರು ಕೂಡ ಈಗಾಗಲೇ ಆರಂಭದಲ್ಲಿ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಅಲ್ಲಿ ತೆಗೆದುಕೊಂಡು ಆ ಬಳಿಕ ಆ ಒಂದು ಪ್ರಕರಣ SIT ಜಸ್ಟ್ ಹೋಲ್ಡ್ ನಾಗೇಂದ್ರ ಬಾಬು ಹಾಗೆ ದಿನೇಶ್ ಕಾಶಿಪಟ್ನ ನಿಮ್ಮನ್ನು ಮತ್ತೆ ಮಾತಾಡ್ತೀನಿ. ಸಮಾಧಿ ಶೋಧಕ್ಕೆ ಕ್ಷಣಕ್ಕೂ ರೋಚಕ ತಿರುವು. 11A ಪಾಯಿಂಟ್ ನಲ್ಲೂ ಯಾವುದೇ ಅಸ್ಥಿಪಂಜರ ಪತ್ತೆ ಆಗಲಿಲ್ಲ. ಕ್ಷಣಕ್ಕೂ ರೋಚಕ ತಿರುವು ಸಿಗ್ತಾ ಇದೆ. ನಾಗೇಂದ್ರ ಬಾಬು ಮಾತಾಡ್ತೀನಿ. ನಾಗೇಂದ್ರ ಬಾಬು ಜಸ್ಟ್ ಹೋಲ್ಡ್. ಪಾಯಿಂಟ್ 11A ನಲ್ಲಿ ಗುಂಡಿಯ ಉತ್ಖನನ ಅಂತ್ಯ ಆಗಿದೆ. ಶೋಧ ಮುಗಿಸಿ, ಆಗ್ಲೇ ಹೇಳಿದೆ ನಾನು, ಶೋಧ ಮುಗಿಸಿ ಕಾಡಿನಿಂದ ವಾಪಸ್ ಹೋಗಿದ್ದಾರೆ ತನಿಖಾ ತಂಡ. ನಿಗೂಢ ವ್ಯಕ್ತಿಯ ಜೊತೆ ತೆರಳಿದ SIT ಅಧಿಕಾರಿಗಳು 11A ನಲ್ಲಿ ಗುಂಡಿಯ ಉತ್ಖನನ ಕಾರ್ಯ ಅಂತ್ಯ ಆಗಿದೆ. ಶೋಧ ಮುಗಿಸಿ ವಾಪಸ್ ಹೋಗಿದ್ದಾರೆ. ನಾನು ಆಗ್ಲೇ ಹೇಳಿದೆ, ಅವರೆಲ್ಲ ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು ಅವರೆಲ್ಲ ಬರೋದನ್ನ ಲೈವ್ ತೋರಿಸಿದ್ರು. ಆ ಸಮಯದಲ್ಲಿ ಅವರೆಲ್ಲರೂ ಕೂಡ 11A ನಲ್ಲಿ ಉತ್ಖನನ ಮುಗಿಸಿ ಅಲ್ಲಿಂದ ವಾಪಸ್ ಹೋಗಿದ್ದಾರೆ. ಬೆಳ್ತಂಗಡಿ ಕಡೆಗೆ ಹೋಗಿದ್ದಾರೆ ಅನ್ನೋದ್ರ ಬಗ್ಗೆ ನಾಗೇಂದ್ರ ಬಾಬು ಹೇಳ್ತಾ ಇದ್ರು. ನಿಗೂಢ ವ್ಯಕ್ತಿಯ ಜೊತೆಗೆ SIT ಅಧಿಕಾರಿಗಳು ತೆರಳಿದ್ದಾರೆ. ಪಾಯಿಂಟ್ 11A ನಲ್ಲಿ ಗುಂಡಿಯ ಉತ್ಖನನ ಅಂತ್ಯ ಆಗಿದೆ. ಶೋಧ ಮುಗಿಸಿ ಕಾಡಿನಿಂದ ಹೊರಬಂದ ಸಿಬ್ಬಂದಿ ಈಗ ಆ ವ್ಯಕ್ತಿಯನ್ನ, ಮುಸುಕುದಾರಿಯನ್ನ ಕರೆದುಕೊಂಡು ಹೋಗಿದ್ದಾರೆ. ಬೆಳ್ತಂಗಡಿಯ SIT ಕಚೇರಿ ಕಡೆಗೆ ಕರೆದುಕೊಂಡು ಹೋಗಿದ್ದಾರೆ ಅನ್ನುವ ವಿಚಾರ ಈಗ ತಿಳಿದು ಬಂದಿದೆ. ನಾಗೇಂದ್ರ ಬಾಬು ಸಂಪರ್ಕದಲ್ಲಿ. ನಾಗೇಂದ್ರ ಬಾಬು, ಈಗ ಈ ದೂರುದಾರನಿಗೆ ಅಥವಾ ದೂರುದಾರ ಶವವನ್ನ ಹೂತು ಹಾಕಿದ್ದಾನೆ ಅನ್ನೋದಕ್ಕೆ ಮತ್ತೊಬ್ಬ ಸಾಕ್ಷಿದಾರ ಈಗ ದೂರುದಾರನ ಪರವಾಗಿ ಬಂದಿರೋದು, ಆತನ ವಿಚಾರಣೆ ನಡೀತಾ ಇದೆ. ನಾಗೇಂದ್ರ ಬಾಬು ಇದ್ದಾರೆ, ಹಾಗೆ ನಮ್ಮ ದಕ್ಷಿಣ ಕನ್ನಡದ ಪ್ರತಿನಿಧಿ ದಿನೇಶ್ ಕಾಶಿಪಟ್ನ ಕೂಡ ಜೊತೆಗಿದ್ದಾರೆ. ನಾನು ಮೊದಲು ನಾಗೇಂದ್ರ ಬಾಬು ಮಾತಾಡ್ತೀನಿ. ನಾಗೇಂದ್ರ ಬಾಬು, ಓವರ್ ಟು ಯು. ಏನೇನ್ ಡೆವಲಪ್ಮೆಂಟ್ ಆಗ್ತಾ ಇದೆ ಈ ಕ್ಷಣಕ್ಕೆ ನಾಗೇಂದ್ರ ಬಾಬು? ರಂಜಿತ್, ಈಗ ಸಿಕ್ಕಿರುವಂತಹ ಅಪ್ಡೇಟ್ ನ ಪ್ರಕಾರ ಇವತ್ತು 11A ಪಾಯಿಂಟ್ ನಲ್ಲಿ ಉತ್ಖನನ ಕಾರ್ಯ ಮಾಡಿದಂತ SIT ತನಿಖಾ ತಂಡಕ್ಕೆ ಯಾವುದೇ ರೀತಿಯಾದಂತಹ ಕುರುಗಳು ಸಿಕ್ಕಿಲ್ಲ ಅನ್ನೋ ಮಾಹಿತಿ ಈಗ ಲಭ್ಯವಾಗ್ತದೆ. ಪ್ರಮುಖವಾಗಿ ಇವತ್ತು 3 ಅಡಿ ಆಳವನ್ನ ಅಗೆಯುವಂತ ಕೆಲಸವನ್ನ ಮಾಡ್ತಾರೆ. ಆದ್ರೆ 3 ಅಡಿ ಆಳವನ್ನ ಅಗದಾಗ ಅಲ್ಲಿ ಯಾವುದೇ ರೀತಿಯಾದಂತಹ ಕುರುಹುಗಳು ಪತ್ತೆಯಾಗಿಲ್ಲ. ಇನ್ನೂ 3 ಅಡಿ ಅಗೆಯಬೇಕು ಅಂತೇಳಿ ಆ ದೂರುದಾರ ಮನವಿಯನ್ನ ಮಾಡಿಕೊಂಡಾಗ ಒಟ್ಟು ಮತ್ತೊಂದು ಅಡಿಯನ್ನ ಅಗದಾಗ ಅಲ್ಲಿ ಏನು ಕೂಡ ಪತ್ತೆ ಆಗೋದಿಲ್ಲ. ಒಟ್ಟು 4 ಅಡಿ ಆಳವನ್ನ ಇವತ್ತು ಅಗದು ನೋಡಿದಾಗ ಅಲ್ಲಿ ಯಾವುದೇ ರೀತಿಯಾದಂತಹ ಅಸ್ಥಿ ಪಂಜರಗಳಾಗ್ಲಿ ಅಥವಾ ಕುರುಹುಗಳಾಗ್ಲಿ ಪತ್ತೆ ಆಗಿಲ್ಲ ಅನ್ನುವ ಎಕ್ಸ್ಕ್ಲೂಸಿವ್ ಮಾಹಿತಿ ಈಗಷ್ಟೇ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ನೋಡಿ, ಈಗ ನಾನು ತೋರಿಸ್ತಾ ಇದ್ದೀನಿ ಒಂದು ಕಾರ್ಯಾಚರಣೆಗೆ ಬಳಕೆ ಮಾಡಿದಂತಹ ಎಲ್ಲಾ ಸಲಕರಣೆಗಳನ್ನ ನಾವಿಲ್ಲಿ ತೋರಿಸ್ತಾ ಇದೀವಿ. ನೋಡಿ, ಪ್ರಮುಖವಾಗಿ 2 ಉಪ್ಪು ಮೂಟೆಗಳನ್ನ ಕೂಡ ಈಗ ಅಲ್ಲಿ ನಾವು ನೋಡ್ತಾ ಇದೀವಿ. ಮೊನ್ನೆ 4 ಉಪ್ಪು ಮೂಟೆಗಳನ್ನ ತೆಗೆದುಕೊಂಡು ಹೋಗಲಾಗಿತ್ತು. ಅದರಲ್ಲಿ 2 ಉಪ್ಪು ಮೂಟೆಯನ್ನ ಬಳಕೆ ಮಾಡಿದ್ದು, ಇದನ್ನ ಇವತ್ತು ಆ 2 ಮೂಟೆಯನ್ನ ವಾಪಸ್ ತಂದಿರೋದನ್ನ ನಾವಿಲ್ಲಿ ಗಮನಿಸ್ತಾ ಇದೀವಿ. ಅಲ್ಲಿ ಆ ಉತ್ಖನನ ನಡೆಯುವಂತಹ ಜಾಗದಲ್ಲಿ ಅಲ್ಲಿಗೆ ಬಳಸುವಂತ ಎಲ್ಲಾ ವಸ್ತುಗಳನ್ನ, ಸಾಮಗ್ರಿಗಳನ್ನ ಇಲ್ಲಿ ಈಗ ಹೊರಗಡೆ ತಂದು ಇಟ್ಟಿರುವಂತಹ ದೃಶ್ಯವನ್ನ ಗಮನಿಸ್ತಾ ಇದ್ವಿ. ಈಗ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಆ ಮುಸುಕುದಾರಿಯನ್ನ ವಾಪಸ್ ಬೆಳ್ತಂಗಡಿಯ SIT ಕಚೇರಿಗೆ ಕರೆದುಕೊಂಡು ಹೋಗಿದ್ದಾರೆ ಅನ್ನುವ ಮಾಹಿತಿ ಸಿಗ್ತಾ ಇದೆ. ನೋಡಿ, ಇಲ್ಲಿ 4 ಗಂಟೆ ಆಗ್ತಾ ಬರ್ತಾ ಇದೆ. ಇನ್ನೂ 2 ಗಂಟೆ ಕಾಲಾವಕಾಶ ಇತ್ತು. 13ನೇ ಪಾಯಿಂಟ್ಗೆ ಹೋಗಿ ಅಲ್ಲೂ ಕೂಡ ಉತ್ಖನನ ಕಾರ್ಯವನ್ನ ಮಾಡುವ ಚಾನ್ಸಸ್ ಇದೆ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ನೇರವಾಗಿ ಆತನನ್ನ ಕರೆದುಕೊಂಡು ಬರುವಂತಹ SIT ತನಿಖಾ ತಂಡ ವಾಪಸ್ ಆತನನ್ನ ಬೆಳ್ತಂಗಡಿಗೆ ಕರೆದುಕೊಂಡು
ಹೋಗಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತದೆ. ಆ ಮೂಲಕ ಇವತ್ತು ನಡೆಸಿದಂತಹ ಉತ್ಖನನ ಕಾರ್ಯದಲ್ಲಿ ಯಾವುದೇ ರೀತಿಯಾದಂತಹ ಕುರುಹುಗಳು ಪತ್ತೆ ಆಗಿಲ್ಲ ಅನ್ನೋ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ರಂಜಿತ್, ನಾಗೇಂದ್ರ ಬಾಬು, ನಿಮ್ ಹಿಂದೆ ಬಹುಶಃ ಅವರು ಅಲ್ಲಿ ಗುಂಡಿಯನ್ನ ತೋಳದವ್ರಂತ ಅನ್ಸುತ್ತೆ. ನಾಗೇಂದ್ರ ಬಾಬು ಅವ್ರನ್ನ ಮಾತಾಡಿಸಬಹುದಾ? ದಿನೇಶ್, ನೀವು ಕೂಡ ಲೈವ್ ಅಲ್ಲಿ ಇದ್ದೀರಿ. ದಿನೇಶ್, ನೀವು ಕೂಡ ಫ್ರೇಮ್ ಅಲ್ಲಿ ಇದ್ದೀರಿ. ಅವ್ರನ್ನ ಮಾತಾಡಿಸಬಹುದಾ? ನಿಮ್ ಹಿಂದೆ ಇದಾರೆ ನೋಡಿ, ಅವರು ಪಂಜೆ ಉಟ್ಕೊಂಡಿದಾರಲ್ಲ, ಅವರು ಗುಂಡಿ ತೆಗ್ದವ್ರಂತ ಅನ್ಸುತ್ತೆ. ಅವ್ರನ್ನ ಮಾತಾಡಿಸಬಹುದಾ? ರಂಜಿತ್, ನಾವು ಆಗ್ಲೇ ಪ್ರಯತ್ನವನ್ನ ಪಟ್ವಿ, ಆದ್ರೆ ಅವರು ಮಾತಾಡೋದಕ್ಕೆ ಮುಂದೆ ಬರಲಿಲ್ಲ. ಅವರು ಸಮಸ್ಯೆ ಆಗುತ್ತೆ, ನಾವು ಮಾತಾಡೋದಿಲ್ಲ ಅಂತ ಹೇಳಿ ಅವರು ನಮ್ಮನ್ನ ದೂರ ಕಳಿಸುವಂತ ಕೆಲಸವನ್ನ ಕೂಡ ಮಾಡಿದ್ರು. ಮತ್ತೊಂದು ಕಡೆಗೆ ನನ್ನೊಂದಿಗೆ ನನ್ನ ಸಹೋದರಿ ನಮ್ಮ ಮಂಗಳೂರು ಪ್ರತಿನಿಧಿ ದಿನೇಶ್ ಕೂಡ ಇದ್ದಾರೆ. ದಿನೇಶ್, ಇಲ್ಲಿನ ಪ್ರತಿಯೊಂದು ಅಪ್ಡೇಟ್ ಗಳನ್ನ ಕ್ಷಣ ಕ್ಷಣಕ್ಕೆ ಇಲ್ಲಿ ನಮ್ಮ ವೀಕ್ಷಕರಿಗೆ ತಲುಪಿಸುವಂತ ಕೆಲಸವನ್ನ ನಮ್ಮ ದಿನೇಶ್ ಮಾಡ್ತಾರೆ. ಪ್ರಮುಖವಾಗಿ ಇವತ್ತು ಬೆಳ್ತಂಗಡಿಗೆ ಮತ್ತೊಬ್ಬ ಅಪರಿಚಿತ ವ್ಯಕ್ತಿ ಕೂಡ ಪ್ರತ್ಯಕ್ಷಗೊಂಡಿರುವ ಬಗ್ಗೆ ಕೂಡ ಅವರು ಬ್ರೇಕಿಂಗ್ ಅನ್ನ ಕೊಟ್ಟಿದ್ರು. ಈಗ ಅದರ ಬಗ್ಗೆ ನಾನು ಅವರಿಂದ ನಮ್ಮ ವೀಕ್ಷಕರಿಗೆ ಮಾಹಿತಿ ಕೊಡಿಸುವಂತ ಕೆಲಸವನ್ನು ಮಾಡ್ತೀವಿ. ದಿನೇಶ್, ಇವತ್ತು ಬೆಳ್ತಂಗಡಿ ಎಸ್ಐಟಿಗೆ ಮತ್ತೊಬ್ಬ ಮುಸುಕುದಾರ ಅಂದ್ರೆ ಅಪರಿಚಿತ ವ್ಯಕ್ತಿ ಆಗಮಿಸ್ತಾನೆ. ಆತ ಯಾರು? ಆತ ಇವತ್ತು ಪ್ರತ್ಯಕ್ಷ ಆಗಿರೋದು ಯಾವ ಕಾರಣಕ್ಕೋಸ್ಕರ? ಮೊನ್ನೆ ಒಬ್ರು ಬಂದಿದ್ರು, ಅವರೇನಾ ಇವರು ಅಥವಾ ಈತನೇ ಬೇರೆಯವನ ಅನ್ನೋದ್ರ ಬಗ್ಗೆ ಮಾಹಿತಿ. ಇದು ಮತ್ತೊಬ್ಬ ವ್ಯಕ್ತಿ ಅಂತ ಹೇಳಲಾಗ್ತಿದೆ. ಅಂದ್ರೆ ಈತ ಕೂಡ ಒಬ್ಬ ದೂರುದಾರ. ಅಂದ್ರೆ ಆತ ಏನಿದ್ದಾನೆ, ಈತ ಹೂತಾಕುವಂತ ವ್ಯಕ್ತಿ ಏನಿದ್ದಾನೆ, ಆತನ ಜೊತೆ ಸಹಾಯಕ್ಕೆ ಕೆಲಸ ಮಾಡ್ತಾ ಇದ್ದಂತ ವ್ಯಕ್ತಿ ಅಂತ ಹೇಳಲಾಗ್ತಿದೆ. ಸದ್ಯ ಆತ ಎಸ್ಐಟಿ ಕಚೇರಿ ಬೆಳ್ತಂಗಡಿಗೆ ಬಂದಿದ್ದಾನೆ. ಅಲ್ಲಿ ಒಂದಷ್ಟು ತನ್ನಲ್ಲಿರುವಂತಹ ಮಾಹಿತಿಗಳನ್ನ ಎಸ್ಐಟಿ ಅಧಿಕಾರಿಗಳ ಮುಂದೆ ಹಂಚಿಕೊಳ್ತಾ ಇದ್ದಾನೆ. ಜೊತೆಗೆ ಎಸ್ಐಟಿ ಅಧಿಕಾರಿಗಳು ಕೂಡ ಆತನನ್ನು ವಿಚಾರಣೆ ಮಾಡ್ತಾ ಇರುವಂತದ್ದು. ಇವತ್ತು ಬೆಳಗಿನಿಂದಲೇ ಕೂಡ ಬಹಳಷ್ಟು ಬೆಳವಣಿಗೆ ಕೂಡ ಎಸ್ಐಟಿ ಕಚೇರಿಯಲ್ಲಿ ಪ್ರಮುಖವಾಗಿ ದಿನೇಶ್, ಒಂದು ಪ್ರಶ್ನೆ ಸಾಮಾನ್ಯವಾಗಿ ಕಾಡೋದೇನಂತಂದ್ರೆ, ಈಗ ಈತ ಕೊಟ್ಟಿರುವಂತಹ ದೂರಿನ ಹಿನ್ನೆಲೆಯಲ್ಲಿ ಉತ್ಖನನ ಕಾರ್ಯಗಳು ನಡೀತಾ ಇದೆ. ಈಗ ಮತ್ತೊಬ್ಬ ವ್ಯಕ್ತಿ ಮೊನ್ನೆ ಬಂದಿದ್ರು, ಆತನು ಕೂಡ ನಾನು 15 ವರ್ಷದ ಹಿಂದೆ ನಾನು ಕೂಡ ಕಣ್ಣಾರ ನೋಡಿದ್ದೆ, ನಾನು ಜೀವಂತ ಸಾಕ್ಷಿ, ನಾನು ಕೂಡ ತೋರಿಸ್ತೀನಿ ಅಂತೇಳಿ ಆತ ಕೂಡ ದೂರನ್ನ ಕೊಡುವಂತ ಕೆಲಸವನ್ನ ಮಾಡಿದ್ರು. ಇವತ್ತು ಮತ್ತೊಬ್ಬ ನಾನು ಕೂಡ ಆತನ ಜೊತೆಯಲ್ಲಿ ಇದ್ದೆ ಅಂತ ಹೇಳಿ ಆತ ಬಂದಿರೋದು ಎಲ್ಲೋ ಒಂದ್ ಕಡೆ ಈ ದೂರುದಾರರಿಗೆ ಒಂದು ರೀತಿಯಲ್ಲಿ ಬಾಹ್ಯ ಬೆಂಬಲ ಸಿಕ್ಕಂತಾಗತ್ತಾ? ಹೌದು. ಅಂದ್ರೆ ಮೊನ್ನೆಯಿಂದಲೂ ಕೂಡ ಸಾಕಷ್ಟು ಜನ ಬರ್ತಾ ಇದ್ದಂಥದ್ದು. ಅಂದ್ರೆ ಸಹಾಯವಾಣಿ ಆರಂಭಿಸಿದಂತಂದ್ರೂ ಕೂಡ ಸಾಕಷ್ಟು ದೂರುಗಳು ಕೇಳಿ ಬಂದಿತ್ತು. ಆ ಬಳಿಕ ಜಯಂತ್ ಅನ್ನುವರು ಬಂದು ಒಂದು ಪ್ರಕರಣದ ಬಗ್ಗೆ ದೂರು ನೀಡಿದ್ರು. ಅವರನ್ನು ದೂರು ಕೂಡ ಈಗಾಗಲೇ ಆರಂಭದಲ್ಲಿ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಅಲ್ಲಿ ತೆಗೆದುಕೊಂಡು ಆ ಬಳಿಕ ಆ ಒಂದು ಪ್ರಕರಣ ಎಸ್ಐಟಿ. ಜಸ್ಟ್ ಹೋಲ್ಡ್ ನಾಗೇಂದ್ರ ಬಾಬು ಹಾಗೆ ದಿನೇಶ್ ಕಾಶಿಪಟ್ನ, ನಿಮ್ಮನ್ನು ಮತ್ತೆ ಮಾತಾಡ್ತೀನಿ. ಸಮಾಧಿ ಶೋಧಕ್ಕೆ ಕ್ಷಣ ಕ್ಷಣಕ್ಕೂ ರೋಚಕ ತಿರುವು. 11A ಪಾಯಿಂಟ್ ನಲ್ಲೂ ಯಾವುದೇ ಅಸ್ಥಿಪಂಜರ ಪತ್ತೆ ಆಗಲಿಲ್ಲ. ಕ್ಷಣ ಕ್ಷಣಕ್ಕೂ ರೋಚಕ ತಿರುವು ಸಿಗ್ತಾ ಇದೆ.